ಸೊ ಇಂದಿನಿಂದ ಮುಂಗಾರು ಅಧಿವೇಶನದ ವಿಧಾನಮಂಡಲದ ಅಧಿವೇಶನ ಕೂಡ ಆರಂಭ ಆಗ್ತಿದೆ. ಸೊ ಸಭಾಪತಿಯಾಗಿ ಕೂಡ ಸಲೀಂ ಅಹಮದ್ ಅವರು ನಾಮಪತ್ರ ಸಲ್ಲಿಸಿದ್ದಾರೆ. ಮತ್ತು ಸಭಾಧ್ಯಕ್ಷರಾಗಿ ಕೂಡ ಉಮಾಶ್ರೀ ಅವರು ಕೂಡ ನಾಮಪತ್ರ ಸಲ್ಲಿಕೆ ಬಾಕಿ ಇದೆ. ಸೊ ಈಗ ನಮ್ಮ ಜೊತೆಗಿದ್ದಾರೆ, ಅವ್ರ ಹತ್ರ ಮಾತಾಡುವಂಥ ಒಂದು ಪ್ರಯತ್ನ ಮಾಡೋಣ. ಸರ್, ಮೊದಲನೇದಾಗಿ ನಿಮಗೆ ಅಭಿನಂದನೆಗಳು. ಧನ್ಯವಾದಗಳು. ಈಗ ಸಭಾಪತಿಯಾಗಿ ಕೂಡ ನಾಮಪತ್ರವನ್ನು ಸಲ್ಲಿಸಿದ್ರ. ಸೊ ಮುಂದೆ ನಿಮ್ಮ ವಿಷನ್ ಏನಿರುತ್ತೆ ಸರ್? ನಾವು ಎಲ್ಲರನ್ನು ಒಟ್ಟಿಗೆ ತೊಗೊಂಡು ಹೋಗಿ ನಾವು, ಯಾಕಂದರೆ ಹಿರಿಯ ಸದನ, ಇತಿಹಾಸ ಇರೋ ಸದನ. ಮೊನ್ನೆವರೆಗೂ ನನ್ನ ಪಕ್ಷದ ಮುಖಂಡರ ಕಾರ್ಯಕರ್ತ ಕೆಲಸ ಮಾಡ್ತಾಯಿದ್ದೆ. ಆದರೆ ಇವತ್ತು ಬೇರೆ ಜವಾಬ್ದಾರಿಯನ್ನು ನಮ್ಮ ಪಕ್ಷ ಕೊಟ್ಟಿದೆ. ಸಭಾಪತಿಯಾಗಿ ಎಲ್ಲರನ್ನ ಜೊತೆ ತೊಗೊಂಡಂಥ ಕೆಲಸ, ಪಕ್ಷಾತೀತವಾಗಿ ಸದನಕ್ಕೆ, ಆ ಸದನ ಹಿನ್ನೆಲೆಯಲ್ಲಿ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ. ಅದ್ರ ಮೂಲಕ ನಾನು ವಿರೋಧ ಪಕ್ಷ ನಾಯಕರು ಕೂಡ ನಾನು ಮನವಿ ಮಾಡ್ತೀನಿ, ಸರ್ವಾನುಮತದಿಂದ ನನಗೆ ಆಯ್ಕೆ ಮಾಡಬೇಕಂತ ಅವರಿಗೆ ಮನವಿ ಕೂಡ ನಾನು ಮಾಡ್ತಾ ಇದ್ದೀನಿ. ಮೇಲ್ಮನೆ ಚಿಂತಕರ ಚಾವಡಿ ಅನ್ನುವಂಥದ್ದು, ಚಿಂತಕರ ಚಾವಡಿಯಲ್ಲಿ ಹೇಗೆ ತಾವು ಅದನ್ನು ಬ್ಯಾಲೆನ್ಸ್ ಮಾಡುವಂಥದ್ದು, ನಿಭಾಯಿಸುವಂಥದ್ದು? ನಮ್ಮ ವಿರೋಧ ಪಕ್ಷ ನಾಯಕರು ಎಲ್ಲನೂ ವಿಶ್ವಾಸ ತಗೊಂಡು ನಾವು ಸದನ ನಡೆಸ್ತೀವಿ. ನಮಗೆ ವಿಶ್ವಾಸ ಇದೆ, ನಮಗೆ ಸರ್ವಾನುಮತದಿಂದ ಆಯ್ಕೆ ಮಾಡ್ತಂದು ವಿಶ್ವಾಸ ಇದೆ. ಅವರು ಅಭ್ಯರ್ಥಿ ಆಗ್ತಾರೆ ಅನ್ನುವಂಥ ಚರ್ಚೆಗಳಾಗ್ತಿದ್ದಾವೆ. ಅದು ಅವರ ಆಂತರಿಕ ವಿಚಾರ. ಆದರೂ ಕೂಡ ತಮ್ಮ ಮೂಲಕ ಅವರಿಗೆ ಮನವಿ ಮಾಡ್ಕೊಳ್ತೀನಿ. ಯಾಕಂದರೆ ಸನ್ಮಾನ್ಯ ಹೊರಟ್ಟಿಯವರು ಕಂಟೆಸ್ಟ್ ಮಾಡುವಾಗ ಕೂಡ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಅವ್ರಿಗೆ ಬೆಂಬಲ ಕೊಟ್ಟಿದ್ದೀವಿ ನಾವು. ಅದೇ ರೀತಿ ಅವರು ನಮಗೆ ಬೆಂಬಲ ಕೊಡ್ತಂತ ವಿಶ್ವಾಸ ಇದೆ. ಸರ್, ಅವರು ಹೊರಟ್ಟಿಯವರು ಒತ್ತಾಯಪೂರ್ವಕವಾಗಿ ರಾಜೀನಾಮೆ ಪಡ್ಕೊಂಡಿದ್ದಾರೆ. ಇದು ಸಾಂವಿಧಾನಿಕವಾಗಿ ವಿರೋಧವಾದಂಥದ್ದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವರು ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಬೆಳಿಗ್ಗೆ ಸನ್ಮಾನ್ಯ ಹೊರಟ್ಟಿಯವರು ನನಗೆ ಶುಭವನ್ನು ಕೋರಿದ್ದಾರೆ. ಸೊ ಈಗ ಉಮಾಶ್ರೀ ಅವರು ಮೇಡಮ್ ಅವರು ಇದ್ದಾರೆ, ಅವ್ರ ಹತ್ರ ಮಾತಾಡ್ತೀನಿ. ಸೊ ಮೇಡಮ್, ತಾವು ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆಯನ್ನು ಯಾವಾಗ ಆರಂಭಿಸ್ತಾರೆ? ನನಗೆ ಯಾವತ್ತು ಸೂಚನೆ ಬರುತ್ತೋ ಆವತ್ತೊಂದು ದಿವಸ ಶುರು ಮಾಡ್ತೀನಿ. ಅಲ್ಲ, ಒಂದು ಚರ್ಚೆ ಆಗ್ತಿತ್ತು, ಉಮಾಶ್ರೀ ಅವರು ಕೂಡ ಸಚಿವರಾಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಒಂದು ಹೇಳ್ತಿದ್ರು, ಇಲ್ಲ ಅವರು ಉಪಸಭಾಧ್ಯಕ್ಷರಾಗ್ತಾರೆ ಅನ್ನುವಂಥದ್ದು. ತಮಗೆ ಯಾವುದು ನಿಮ್ಮ ಆಯ್ಕೆ ಯಾವುದಿದೆ ಪ್ರಿಯಾರಿಟಿ? ಇಲ್ಲಿ ಆಯ್ಕೆ ಅನ್ನೋದು ನಮ್ಮ ಸ್ವಂತಿಕೆ ಅಲ್ಲ, ಅದು ಪಕ್ಷ ಏನು ಹೇಳತ್ತೆ, ಪಕ್ಷ ಏನನ್ನು ಆಯ್ಕೆ ಮಾಡುತ್ತೆ ಅದರಲ್ಲಿ ನಾವು ಕೆಲಸ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಸೊ ಇದಿಷ್ಟು ಕೂಡ ಸಲೀಂ ಅಹಮದ್ ಅವರ ಸ್ಪಷ್ಟವಾದ ಮಾತುಗಳು, ಜೊತೆಗೆ ಉಮಾಶ್ರೀ ಅವರ ಮಾತುಗಳು ಕೂಡ ಇದೇ ಆಗಿದೆ. ಕ್ಯಾಮ್ರಾ ಪರ್ಸನ್ ಬೈರೇಶ್ ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.